ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಆ್ಯನ್ಯುವಲ್ ಡೇ ಕಂಟಿನ್ಯೂಷನ್ ವ್ಲಾಗ್ ಇದು. ಹೇಗಿತ್ತು ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತ? ಲಕ್ಷ್ಯ ಹೇಗಿತ್ತು? ಲಕ್ಷ್ಯ ಅಕ್ಕನ ಡ್ಯಾನ್ಸ್ ಹೇಗಿತ್ತು? ಅಮ್ಮಕ್ಕನ ಡ್ಯಾನ್ಸ್ ಸೂಪರಾ? ವಾವ್, ವೆರಿ ಗುಡ್. ಇಷ್ಟು ದೊಡ್ಡ ಆಡಿಟೋರಿಯಂ ನೋಡಿ ಸ್ನೇಹಿತರೆ. ಅದಾದಮೇಲೆ ಹಂಗೇನು ಓಪನ್ ಮಾಡ್ಬಿಡ, ತಿನ್ಬೇಕಾದ್ರೆ ಓಪನ್ ಮಾಡೋಣ. ಇಲ್ಲಿ ಇಡು ಒಂದೇ ಅಮ್ಮನ ಎಲ್ಲಿ ಹೆಂಗಿದೆ? ನೀವೆಲ್ಲ ಬಟ್ಟೆ ಗಲೀಜು ಮಾಡ್ಕೊಂಡ್ಬಿಟ್ಟು. ಅಲ್ಲ, ನಾವು ಡ್ಯಾನ್ಸ್ ಹೋಗಿ ಬಂದ್ವಿ ಅಂತ. ಚೆನ್ನಾಗಿತ್ತ ಡ್ಯಾನ್ಸ್ ಮಗಳೇ? ಫುಲ್ ಮಿಂಚಿಗಿಂದ ರೆಡ್ ಬ್ಲ್ಯಾಕ್. ಲಕ್ಷ್ಯ ಹೇಗಿತ್ತು ಅಕ್ಕನ ಡ್ಯಾನ್ಸು? ಮಂಜೇಗೌಡ್ರೆ ಹೇಗಿತ್ತು? ಲಕ್ಷ್ಯ ಹೋಗ್ತಿರಲ್ಲ ನೋಡಿ. ಲಕ್ಷ್ಯ ಆಡಿಟೋರಿಯಂ ಇದೆ ಫೋರಮ್ ಮಾಲ್ ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಸೈಡ್ ಎಂಟ್ರಿ. ಮೆಗ್ನೋಲಿಯಂ ಬೇಕ್ರಿ ಅಂತೇನೋ ಇದೆ ನೋಡಿ. ಆ ಮೆಗ್ನೋಲಿಯಂ ಬೇಕ್ರಿಗೆ ಇದು ಡೈನಿಂಗ್. ನೋಡಿ ಇಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ನೋಡಮ್ಮ ಗೊಂಬೆ. ಬಾ ಇಲ್ಲಿ ಹತ್ರ ಬಾ ಅಮ್ಮ, ಈ ಕಡೆ ಬಾ, ಪಕ್ಕಕ್ಕೆ ಬಾ, ಒಂದೊಂದು ಪಕ್ಕಕ್ಕೆ ಬಮ್ಮ. ಲಕ್ಷ್ಯ ನೀನು ಬಾ, ಹಂಗೆ ಬಾ, ನಡ್ಕೊಂಡು ಪಕ್ಕಕ್ಕೆ ಮುಟ್ಬಾರ್ದು. ಬನ್ರಿ. ಬಾ 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 ಬಾ, ಇಲ್ಲಿಂದ ಪುಷ್ ಮಾಡ್ಬೋದು. ಪುಷ್ ಕ್ಲೋಸಾ? ಪುಷ್. ಕ್ರಿಸ್ಮಸ್ ಥರ ತುಂಬ ಡೆಕೋರೇಷನ್ ಮಾಡಿದ್ದಾರೆ. ಬನ್ನಿ. ಈವ್ನಿಂಗ್ ಬರಬೇಕಿತ್ತು, ಬಟ್ ಈವ್ನಿಂಗ್ ಸಿಕ್ಕಾಪಟ್ಟೆ ರಶ್ ಅಲ್ಲ. ಮಂಜೇಗೌಡ್ರದ್ದು ಒಂದು ಯಾವ್ದಾದ್ರು ಶಾರ್ಟ್ ಮಾಡ್ಕೋಬೇಕು. ಸುಮ್ಮನೆ ನಿನಗೆ ನಡ್ಕೊಬೋತಾ ಇರೋದು ಎಲ್ಲಾರು. ಯಪ್ಪ, ಇದೆಲ್ಲ ಪ್ಲ್ಯಾನ್ ಮಾಡಿ ಕಟ್ತಾರಲ್ಲ ಅಂತ ನನಗೆ ಆಸೆ. ಅಲ್ಲ ಡ್ಯಾಡಿ, ಅಲ್ಲಿ ಇನ್ನೂ ಇದಿಲ್ಲ ಇದೆ. ಹ್ಯಾಪಿ. ವಾವ್, ಆ ವ್ಯೂ ನೋಡು. ಎಲ್ಲ ಕೇಳಿದ್ವಿ. ಎಲ್ಲಿದ್ದಾರೆ? ಕುತ್ಕೋತಾ ಇದ್ದಾರೆ ಶಾರ್ಟ್ಸ್ಗಾಗಿ. ಇರಮ್ಮ, ಒಂದು ಎಂಜಾಯ್ ಮಾಡಮ್ಮ ಒಂದೊಂದು ಮೂಮೆಂಟನ್ನು. ಸ್ನೇಹಿತರೆ, ಫೋರಮ್ ಮಾಲ್ನ ಒಳಾಂಗಣ ನೋಟ ಇದು. ಹೆಂಗಿದೆ ಅಂದರೆ ಇಟ್ಸ್ ಅ ಮಾಯಾ ನಗರಿ ಅಂತಲೇ ಅನ್ಬೋದು. ಅದರೊಳಗಡೆ ಕೂತ್ರೆ ಅಲ್ಲಿರೋ ಆ್ಯಂಬಿಯನ್ಸು, ಆ ಒಂಥರ ಮಾಯ್ಸ್ಟ್ ಫೀಲು, ಈ ಥರ ಎಲ್ಲ ಅಟ್ರ್ಯಾಕ್ಟಿವ್ ಪ್ಲೇಸಸ್ಸು ಹೇಗಿರುತ್ತೆ ಅಂದರೆ ಈಚೆ ಬರೋಕ್ಕೆ ಮನ್ಸು ಬರೋಲ್ಲ. ಎಲ್ಲ ಒಳಗಡೆ ಸಿಗುತ್ತೆ, A to Z. ದುಡ್ಡು ಒಂದಿದ್ದರೆ. ಸೊ ನನಗೇನು ಅನಿಸುತ್ತೆ, ಈಗಿನ ಕಾಲದ ಯುವಜನತೆ ಇದಕ್ಕೆಲ್ಲ ಮಾರೋಗ್ತಾ ಇದ್ದಾರೆ. ಸೊ ಅವ್ರು ಎಷ್ಟೊಂದು ಜನ ಅಲ್ಲಿ ಕೂತಿದ್ದು ಹುಡುಗ ಹುಡುಗೀಸ್ ಇರ್ಬೋದು, ಮೈ ಫ್ರೆಂಡ್ಸ್, ವಾಟ್ ಎವರ್, ಅವರ ಅಮೂಲ್ಯವಾದ ಸಮಯನ ಇಲ್ಲಿ ಸುಮ್ಮನೆ ಕಳ್ಕೊತಿದ್ದಾರೆ ಅನಿಸ್ಬಿಡ್ತು ಸ್ನೇಹಿತರೆ. ಅವ್ರು ಯಾವಾಗ ಎಂಜಾಯ್ ಮಾಡಬೇಕು, ಅರ್ನ್ ಮಾಡಿ ಒಂದು ಸಾಧನೆ ಎಲ್ಲ ಮಾಡಿದ್ಮೇಲೆ ಇದೆಲ್ಲ ಕಾಮನ್ನು. ಬಟ್ ಅವ್ರು ಓದೋ ಏಜಲ್ಲಿ ಈ ಥರ ಎಲ್ಲ ಮಾಡ್ಕೊಂಡಿದ್ರೆ ಅವ್ರ ಭವಿಷ್ಯನೇ ಹಾಳಾಗ್ಬಿಡುತ್ತೆ ಅನ್ನಿಸ್ತು. ಬಟ್ ಯಾವ ಥರ ಇದು ಸೆಳೆಯುತ್ತೆ ನಮ್ಮನ್ನ ಅಂದರೆ, ಒಳಗೆ ಹೋದರೆ ಈಚೆ ಬರಬೇಕು ಅಂತಲೇ ಅನಿಸಲ್ಲ, ಹಾಗಿದೆ ಆ ಫೀಲು. ಅದು ನೋಡಿ, ಅಲ್ಲಿ ರೌಂಡಕ್ಕೆ 3 ಸ್ಟೆಪ್ಸ್ ಇದೆ ನೋಡಿ. ಆ ಥರ್ಡ್ ವೇವ್ ಕಾಫಿ ಅಂತಿರೋ ಹತ್ರ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಓಕೆ, ಒನ್ಸ್ ಇನ್ ಅ ವೈಲ್ ವಿಸಿಟ್ ಮಾಡ್ಬೋದು.
ಸುಮಾರು ಜನದ ಕನ್ಫ್ಯೂಷನ್ ಏನೋ ಅಲ್ಲೆಲ್ಲ ಏನು ತೊಗೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಪ್ರೈಸು ಅಂತ. ಬಟ್ ನಾವಲ್ಲಿ ಕೆಫೆಟೇರಿಯಾ ಮೇಲ್ಗಡೆ ಹೋದ್ವಿ, ಅಲ್ಲೂ ಅಷ್ಟೇ ತುಂಬ ಪ್ರೈಸ್ ವರ್ತ್ ಇಟ್ ಅನ್ನಿಸ್ತು. ಬಟ್ ನಮ್ಗೆ ಬೇಕಾದ ಫುಡ್ಡೇ ಸಿಕ್ತು. ಬರೀ ಡಾಮಿನೋಸ್ ಪಿಜ್ಜಾ ಅದು ಇದು ಫ್ರೆಂಚ್ ಫ್ರೈಸ್ ಅಲ್ದೇ ನಮ್ಮ ಸೌತ್ ಇಂಡಿಯನ್ ಫುಡ್ಡು ಸಹ ಚೆನ್ನಾಗಿ ಸಿಕ್ತು ಅಲ್ಲಿ. ಜೊತೆಗೆ ಇಟ್ಸ್ ಅ ಬೆಸ್ಟ್ ಡೀಲ್ ಅನ್ನಿಸ್ತು. ತುಂಬ ಕಾಸ್ಟ್ ಹೆವಿ ಅಂತೇನು ಅನಿಸಿರ್ಲಿಲ್ಲ. ಕೆಲವ್ರಿಗೆಲ್ಲ ಹಂಗಿರುತ್ತೆ, ಅಲ್ಲೆಲ್ಲ ಬೈ ಮಾಡೋಕ್ಕೆ ಆಗಲ್ಲ ಅಂತ. ಇಲ್ಲಿ ನೋಡಿ ಗೇಮಿಂಗ್ ಝೋನ್ ಹತ್ರ ಬಂದ್ವಿ. ಅಮ್ಮು ಹಠ ಮಾಡ್ತಿದ್ದಾಳೆ ಆಡೋಣ ಅಂತ. ಬಟ್ ಅಲ್ಲಿ ಕಾರ್ಡೇ 2000 ರೂಪೀಸ್ ಅಂತೆ. 6 ಮಂತ್ಸ್ ವ್ಯಾಲಿಡಿಟಿ ಇರುತ್ತಂತೆ. ಅಷ್ಟು ಮಂತ್ಸ್ ಒಳಗೆ ನಾವು ಯೂಸ್ ಮಾಡ್ಕೋಬೋದು ಪಾಯಿಂಟ್ಸ್ಗಳನ್ನ ಅಂತಿತ್ತು. ಬಟ್ ಅವತ್ತು ಆ್ಯನ್ಯುವಲ್ ಡೇಲಿ ಅವಳು ಟಯರ್ಡ್ ಆಗಿಬಿಟ್ಟಿದ್ಲು. ಅವತ್ತು ಸಿಕ್ಕಾಬಿಟ್ಟೆ ಕಿರ್ಚಿ ಕುಣ್ದು. ಅಲ್ಲಿ ಪಕ್ಕದಲ್ಲೇ ಆ್ಯನ್ಯುವಲ್ ಡೇ ನಡೆದಿದ್ದು ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಲಿ. ನೋಡಿರ್ತೀರ, ಯಾರು ನೋಡಿಲ್ಲ ನೋಡಿ ಸ್ನೇಹಿತರೆ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿಂದ ಕೆಫೆಟೇರಿಯಾಗೆ ಬಂದ್ವಿ ಮೇಲೆ ಕ್ಯಾಂಟೀನ್ ಝೋನ್ಗೆ. ಸೊ ಮಕ್ಕಳು ಬಿಡೋದಿಲ್ಲ. ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಪಿಜ್ಜಾ ನಾನು ಟೇಸ್ಟ್ ಮಾಡ್ತಿರೋದು. ಅಗೇನ್ ನನಗಿಷ್ಟ ಆಗಲಿಲ್ಲ. ಸೊ ನಮಗೆ ನಮ್ಮ ಸೌತ್ ಇಂಡಿಯನ್ ಆಲ್ವೇಸ್ ಬೆಸ್ಟ್ ಅನ್ನೋ ಥರ ಒಂದು ಪೂರಿ ಸಾಗು ಪ್ಲಸ್ ಅನ್ನ ಸಾಂಬಾರು ಹೇಳಿದ್ವಿ. ಇಟ್ಸ್ ಆ್ಯಕ್ಚುಲಿ ಅಲ್ಲೊಂದು 3 ಗಂಟೆ ಮಧ್ಯಾಹ್ನದ ಎಕ್ಸಾಕ್ಟ್ ಊಟದ ಟೈಮು ಸ್ನೇಹಿತರೆ. ಮಕ್ಳಿಗೋಸ್ಕರ ಈ ಜಂಕ್ ಆರ್ಡ್ರ್ ಮಾಡಿದ್ದಾಯಿತು. ನಮಗೆ ಅಂತ ಪೂರಿ ಸಾಗು ಪ್ಲಸ್ ಅನ್ನ ಸಾಂಬಾರು. ಸೊ ನೋಡಿ ಅಲ್ಲಿಂದ ಮುಗಿಸ್ಕೊಂಡು ಈಚೆ ಬಂದ್ವಿ. ಹೆಂಡಿಂಗ್ ಈಗಿತ್ತು ನೋಡಿ. ಮೆರಿ ಕ್ರಿಸ್ಮಸ್, ಆಗ ಕ್ರಿಸ್ಮಸ್ ನಡೀತಿತ್ತು. ಸೊ ಇಟ್ಸ್ ಲೈಕ್ ಮಾಯಾ ನಗರಿ, ಮಾಯಾ ಜಾಲನೇ ಹೌದು ಅನಿಸುತ್ತೆ. ಅಲ್ಲಿದ್ದರೆ ಈಚೆ ಬರೋಕ್ಕೆ ಗೊತ್ತಾಗಲ್ಲ, ಟೈಮ್ ಹೆಂಗೋಯ್ತು ಅನ್ನೋದು ಗೊತ್ತಾಗಲ್ಲ. ಸೊ ಒಂದು ಒಳ್ಳೆ ಸಾಧನೆ ಮಾಡಿ ನಿಮ್ಮ ಕೈಲಿ ಎಲ್ಲವನ್ನೂ ತೊಗೊಳ್ಳೋ ಥರ ಕೆಪಾಸಿಟಿ ಇದ್ದಾಗ ಆರಾಮಾಗಿ ತಿರುಗಾಡಿ. ಬಟ್ ಓದೋ ಏಜಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಬೇಡಿ ಸ್ನೇಹಿತರೆ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್.